ಎಲ್ಲರಿಗೂ ನಮಸ್ಕಾರ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಫುಲ್ ಎನ್ಸೈಟಿ ಜಾಸ್ತಿ ಆಗ್ಬಿಟ್ಟು ನಾವು ನೋಡ್ತಿರೋದು ಬಟ್ ಹೌದು. ಫಸ್ಟ್ ಟೈಮ್ ನೋಡಿದಷ್ಟೇ ಎಕ್ಸೈಟ್ಮೆಂಟ್ ಇವಾಗ್ಲೂ ಇದೆ. ಸೇಮ್ ಪ್ಲೀಸ್ ಎಲ್ಲರಿಗೂ ಕೇಳ್ಕೊತೀನಿ, ಎಲ್ಲರೂ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿ. ನಮ್ದು ನ್ಯೂ ಜರ್ನಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ನೋಡಿ ಪ್ರೋತ್ಸಾಹಿಸಿ. ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಇನ್ನೂ ಅವ್ರಿಗೆ ಹೇಳಿ. ಅದೇ ಸೊ ದಟ್ ಎಲ್ಲರೂ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಪ್ರೀಮಿಯರ್ ಶೋ ಆಯ್ತಲ್ವಾ ಸರ್ ಮೊನ್ನೆ, ಅವಾಗ ಫುಲ್ ಕಣ್ಣಲ್ಲಿ ನೀರಿತ್ತು. ಇವತ್ತು ಮತ್ತೆ ನೋಡಿದ ತಕ್ಷಣ ಅದೇ ಸೇಮ್ ಫೀಲಿಂಗ್ ಇತ್ತು. ಹಾರ್ಟ್ ಬೀಟ್ ಫುಲ್ ಇಲ್ಲಿ ತನಕ ಇತ್ತು. ಒಂದು ನರ್ವಸ್ನೆಸ್ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ. ಅಂದರೆ ಇದು ಮಿಕ್ಸ್ಡ್ ಫೀಲಿಂಗ್ಸ್ ಸರ್. ಅದು ದೇವರದ ಆಶೀರ್ವಾದ ಇದೆ, ಅದಕ್ಕೆ ನಮ್ದು ಇದು ಫುಲ್ ಮೂವಿ ಕಂಪ್ಲೀಟ್ ಆಗಿದೆ. ನಾವು ಇಲ್ಲಿ ಬಂದಿದ್ದೀವಿ. ಈಗ ನೋಡೋಣ ಸರ್ ಎಲ್ಲರದು ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಈ ಗಲಾಟೆಯಲ್ಲಿ ಎಲ್ಲಿ ಹಾಗೆ ತುಂಬ ಖುಷಿ ಆಗ್ತಿದೆ. ಏನಂದರೆ ಆಡಿಯನ್ಸ್ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಪ್ರತಿ ಸೀನಲ್ಲೂ ವಿಸಿಲ್ ಹೊಡಿತಾ ಇದ್ರು. ಕೆಲವೊಂದು ಎಮೋಷನ್ ಮಾತ್ರ ಸೀನಲ್ಲೆಲ್ಲ ಕೆಲವರು ಹತ್ತಿರೋರು ಇದ್ದಾರೆ, ಬಂದು ಹೊರಗಡೆ ಬಂದು ಹೇಳ್ತಾ ಇದ್ರು. ನನಗೆ ಇನ್ನೂ ಅವರು ರಿಯಾಕ್ಷನ್ ಕೊಟ್ಟಿರೋದು ನೋಡಿ ಇನ್ನೂ ನನಗೆ ರೋಮಗಳೆಲ್ಲ ಹಂಗೆ ನಿಂತ್ಕೊಂಡಿದೆ. ಸೊ ಖಂಡಿತ ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ ಸಿನಿಮಾ ಅನ್ನೊಂದು ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸೊ ಎಲ್ಲ ಕಡೆ ಬುಕ್ಕಿಂಗ್ಸ್ ಹಂಗೆ ಬರ್ತಾ ಇದೆ. ಸೊ ಇಲ್ಲೂ ಅಷ್ಟೇ ನಾವು ಹೇಳಿದ ತಕ್ಷಣ ಹಾಗೆ ಜನ ತುಂಬಿ ಬಂದರು. ಆಲ್ಮೋಸ್ಟ್ ಒಂದು 100% ಫಿಲ್ ಆಗಿತ್ತು ಥಿಯೇಟ್ರು. ಸೊ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಹಿಂಗೆ ಥಿಯೇಟ್ರಿಗೆ ಬಂದು ಆದಷ್ಟು ಸಿನಿಮಾಗಳು ನೋಡಿದ್ರೆ ನಮ್ಗಿನ್ನ ಪ್ರೇರಣೆ ಆಗುತ್ತೆ ಇನ್ನಷ್ಟು ಸಿನಿಮಾಗಳು ಮಾಡೋದಕ್ಕೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಅಲ್ಲಿ ಏನಿದೆ ಅಂದರೆ ಆ ಕ್ಯಾರೆಕ್ಟ್ರ್ ಇಲ್ಲೂ ಕ್ಯಾರಿ ಆಗೋ ಥರ ಇದೆ. ಅಲ್ಲೂ ನನಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದರೆ ಊರಲ್ಲಿ ಓಡಾಡಬೇಕಾದ್ರೆ ಕೈ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಓಡಾಡಬೇಕು. ಇಲ್ಲೂ ಹಂಗೆ ಆಗಿಬಿಟ್ಟಿದೆ. ಕರೆಕ್ಟಾಗಿ ಸೂಟ್ ಆಗಿದ್ದೀರ ಆ ಕ್ಯಾರೆಕ್ಟ್ರಿಗೆ. ಅಂದರೆ ಆ ಚೇಂಜ್ ನನ್ನ ಲಾಸ್ಟ್ ಸಿನಿಮಾ 1975 ಇದಕ್ಕೂ ತುಂಬ ಚೇಂಜ್ ಅವರಿದ್ದು. ಅದು ಒಂದು ಸಿಟಿ ಕಥೆ ಆಗಿತ್ತು, ಇದು ಹಳ್ಳಿ ಕಥೆ. ಸೊ ಅದರಲ್ಲಿ ಪಂಚೆ ಹೊಡ್ಕೊಂಡು ಆ ಊರಲ್ಲಿ ಓಡಾಡಿಕೊಂಡು ಒಂದು ಒಳ್ಳೆ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಗಿದ್ದೀನಿ, ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಒಂದು ಪಂಚಾಯತ್ ಅಧ್ಯಕ್ಷನಾಗಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಹಾಂ, ನಮ್ಮೂರಲ್ಲಿ ನೋಡಿದ್ದೀನಿ. ಅಂದರೆ ನಮ್ಮ ಕಡೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ ಪಂಚಾಯತ್ ಅಧ್ಯಕ್ಷರಿಗೆ. ಅದಕ್ಕಾಗಿ ನಾವು ಈ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಶೂಟ್ ಮಾಡೋದಕ್ಕೆ ನಾವು ತಗೊಂಡಿರೋದು. ಏನಕ್ಕೆ ಈ ಕಡೆ ಎಲ್ಲ ಪಂಚಾಯತ್ ಅಧ್ಯಕ್ಷರು ಅಂದರೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ. ಸೊ ಅವರು ಆ ಊರನ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ಬೋದು ಅನ್ನೋದೊಂದು ಥಾಟ್ ಇದರಲ್ಲಿತ್ತು. ಸೊ ಹಾಗಾಗಿ ಎಲ್ಲಿ ಪ್ರಿಫರೆನ್ಸ್ ಇದೆ ಆ ಏರಿಯಾದಲ್ಲಿ ನಾವು ಶೂಟ್ ಮಾಡಿರೋದು. ಹಾಗಾಗಿ ಆ ಮಂಡ್ಯ ಜನತೆ ಏನು ಮೈಸೂರು ಈ ಭಾಗದಲ್ಲಿ ಶೂಟ್ ಮಾಡಿರೋದಕ್ಕೆ ಆ ಹಳ್ಳಿ ಸೊಗಡು ಏನಿದೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈಗ ಎಷ್ಟೋ ಜನಕ್ಕೆ ಸಿನಿಮಾದಲ್ಲಿ ಹೇಳಿದ್ರು ಸರ್ಕಾರದಲ್ಲಿ ಸಿಗುವ ಸೌಲಭ್ಯಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಂತೇಳಿ ಅದೆಷ್ಟೋ ಜನಕ್ಕೆ ನಿಜವಾಗ್ಲೂ ಸರ್, ಏನಂದರೆ ಸರ್ಕಾರದಿಂದ ಎಷ್ಟೋ ಸೌಲಭ್ಯಗಳು, ಒಂದು 100 ಸೌಲಭ್ಯ ಬಂದು ಅದರಲ್ಲಿ ಒಂದು 20% ಜನಕ್ಕೆ ರೀಚ್ ಆಗಲ್ಲ. ಸೊ ಅದು ಏನಿದೆ ಅಂತ ತಿಳ್ಕೊಬೇಕಾಗಿರೋದು ಗ್ರಾಮ ಪಂಚಾಯತಿ ಥ್ರೂನೇ. ಜನರು ನಮ್ಮ ಸಿನಿಮಾದಲ್ಲಿ ಹೇಳಿರೋಂಗೆ ಜನರು ಪಂಚಾಯತಿಗೆ ಹೋಗಿ ಇಲ್ಲಿ ಯಾರೇ ಪಂಚಾಯತ್ ಅಧ್ಯಕ್ಷ ಯಾರಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಆ ಪಂಚಾಯತ್ ಅಧ್ಯಕ್ಷರು ಏನೇನು ಸೌಲಭ್ಯ ಇದೆ ಜನರಿಗೆ ತಿಳಿಸಿದ್ರೆ, ಸೊ 100% ಸರ್ಕಾರ ಸೌಲಭ್ಯ ಜನಗಳು ಪಡ್ಕೊಂಡ್ರೆ ದೇಶ ಟಕ್ಕಂತ ಇಮಿಡಿಯೇಟಾಗಿ ಅಭಿವೃದ್ಧಿ ಆಗಿಬಿಡುತ್ತೆ. ಸೊ ಈ ಥಾಟ್ ನಮ್ಮ ಸಿನಿಮಾದ ಮುಖ್ಯ ಉದ್ದೇಶ ಆಗಿತ್ತು. ಏನಂದರೆ ಇವಾಗ ಜನಗಳಿಗೆ ಕನ್ಫ್ಯೂಷನ್. ಇವಾಗ ಒಂದು ಪಂಚಾಯತಿ ಹೋಗಬೇಕು, ಕೇಳಬೇಕು, ಸರ್ಕಾರ ಸೌಲಭ್ಯ ತಗೋಬೇಕು ಅನ್ನೋದು ಒಂದು ಹಿಂಜರಿಕೆ ತುಂಬ ಇದೆ. ಸೊ ಇದು ನೋಡಾದ್ಮೇಲೆ ಇದನ್ನ ತಗೊಂಡ್ರೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಒಂದು ಮಾತೇ ಇದೆ, ದೇಶ ಅಭಿವೃದ್ಧಿ ಆಗೋದು ಡೆಲ್ಲಿಯಿಂದಲ್ಲ ಹಳ್ಳಿಯಿಂದ ಅಂತೇಳಿ. ಸೊ ಹಳ್ಳಿಗಳು ಅಭಿವೃದ್ಧಿ ಆಗ್ತಾ ಬಂದರೆ ದೇಶ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗುತ್ತೆ. ಪ್ರತಿಹಳ್ಳಿಯಲ್ಲಿ ನಿಮ್ಮ ಥರ ಇಷ್ಟುವಂಥ ಪಂಚಾಯತ್ ಅಧ್ಯಕ್ಷ ಅಂದರೆ ಇನ್ನೂ ಬೇರೆ ಥರ ಡೆವಲಪ್ಮೆಂಟ್ ಆಗ್ತದ? ಹೌದು ಸರ್, ನಿಜವಾಗ್ಲು ಇವಾಗ ಇತ್ತೀಚೆಗೆ ನೋಡಿದ್ರೆ ತುಂಬ MLA MPಗಳು ತುಂಬ ಯಂಗ್ಸ್ಟರ್ ಬರ್ತಾ ಇದ್ದಾರೆ. ಸೊ ಬರ್ತಾ ಜನ್ರೇಷನ್ ಏನು ರಾಜಕೀಯಕ್ಕೆ ಇಳಿತಾ ಇದ್ದಾರೆ. ಮುಂಚೆಯಿಂದ ಏನಿತ್ತು ಅಂದರೆ ರಾಜಕೀಯ ಅಂದರೆ ಹಳೆ ತಲೆಗಳೇ ಇರಬೇಕು, ಒಂದು 50 ವರ್ಷ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದೆಲ್ಲ ಥಾಟಲ್ಲಿತ್ತು. ಬಟ್ ಇವಾಗ ಹಂಗೆಲ್ಲ, ಯಾರಿಗೆ ರಾಜಕೀಯದ ಬಗ್ಗೆ ಒಳ್ಳೆ ನಾಲೆಜ್ ಯಾರಿರುತ್ತೆ, ಯಾರು ತಿಳ್ಕೊಂಡಿರ್ತಾರೆ, ಸೊ ಅದಿದ್ರೆ ಸಾಕು.
ಏನು ಸರ್ಕಾರದ ಸೌಲಭ್ಯ ತಗೊಂಡು ಹೋಗಿ ಜನಕ್ಕೆ ಮುಟ್ಸೋದಷ್ಟೇ ಅವ್ರ ಕೆಲಸ. ಅದು ಬಿಟ್ಟು ಬೇರೆ ಏನಿರೋಲ್ಲ. ಅದನ್ನ ನಿಯತ್ತಾಗಿ ಮಾಡಿದ್ರೆ ಯಾರು ಬೇಕಾದ್ರೂ ರಾಜಕಾರಣಿ ಆಗ್ಬೋದು, ಯಾರು ಬೇಕಾದ್ರೂ ದೇಶನ ಅಭಿವೃದ್ಧಿ ಮಾಡ್ಬೋದು. ಅದರಲ್ಲೂ ಯಂಗ್ಸ್ಟರ್ ಅಂದರೆ ಇನ್ನು ಬೇಗ ಆಗುತ್ತೆ. ಹಾಗೆ ಥ್ಯಾಂಕ್ ಯು ಸೊ ಮಚ್. ಸಂಭವಾನಿ ಯುಗೆ ಯುಗೆ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಪ್ರಮೋದ್ ಶೆಟ್ಟಿ ಅವ್ರ ವೈಫ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ, ಈ ಕ್ಯಾರೆಕ್ಟರ್ಗೆ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ಚೇತನ್ ಸರ್ ಡೈರೆಕ್ಟ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಡೀ ಮೂವಿ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸಂಭವಾನಿ ಯುಗೆ ಯುಗೆ ಪ್ರತಿಯೊಬ್ಬರು ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು. ಹಾಗೆ ಜೈ ಶೆಟ್ಟಿ ಒಬ್ಬರು ಹೊಸ ಪ್ರತಿಭೆ ಹೀರೋ. ಈ ಒಂದು ಸಿನಿಮಾದ ಮುಖಾಂತರ ನಮಗೆ ಪರಿಚಯ ಆಗಿದ್ದಾರೆ. ಕರ್ನಾಟಕದ ಕನ್ನಡ ತಾಯಿ ಮಗ ಅಂತ ಕೂಡ ನಾನು ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ. ಆತನ ದಯವಿಟ್ಟು ನೀವೆಲ್ಲ ಕೈ ಹಿಡಿದು ಅವ್ರನ್ನ ಬೆಳೆಸಬೇಕು. ಹಾಗೆ ಈ ಸಿನಿಮಾದಲ್ಲಿ ಏನು ಇವತ್ತು ಆರೋಪ ಒಂದು ಹಾಕ್ತಾರೆ ಹೀರೋ ಮೇಲೆ, ಅದನ್ನು ಬಿಡಿಸ್ಕೊಂಡು ಯಾವ ರೀತಿ ಅವ್ರು ಆಚೆ ಬರ್ತಾರೆ ಅನ್ನೋದು ಒಂದು ಸಿನಿಮಾ ಆಗಿದೆ. ಇವತ್ತು ದರ್ಶನದೊಂದು ಟ್ರೆಂಡ್ ನಡೀತಿದೆ. ಅದೇ ರೀತಿ ಅವರು ಆಚೆ ಬರಲಿ ಅಂತ ನಾನು ಕೇಳ್ಕೊಂತ ಈ ಸಿನಿಮಾದ ಮುಖಾಂತರ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸರ್. ಖಂಡಿತವಾಗ್ಲೂ ग्रेट मूवी, वेरी कैची, वेरी गुड स्टोरी लाइन. मतलब आप यहाँ पे बैठोगे ना तो आप 3 घंटे सोचते रहोगे कि मूवी में हो क्या रहा है. And at the end there are twists and turns and plot. इतना beautifully constructed है. I love the way the actors have, taken justice to the characters. It's very catchy and I think everybody should watch this movie. Even if you are not Kannada, watch with subtitles because it's beautiful. Thank you.